ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಬಾಗೇಪಲ್ಲಿ ಸುದ್ದಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚದಲ್ಲಿ 7 ಅದ್ಭುತಗಳಿದೆ. ಆ 7 ಅದ್ಭುತಗಳನ್ನು ಅದ್ಭುತಗಳೆಂದು ಕರೀಲಿಕ್ಕೆ ಕಾರಣ ಏನು? 600 ದೇಶಗಳಿರುವ ಈ ಪ್ರಪಂಚದಲ್ಲಿ ಬರೀ 7 ಅದ್ಭುತಗಳನ್ನು ಮಾತ್ರ ಯಾವ ರೀತಿ ಗುರುತಿಸ್ತಾರೆ, ಅವುಗಳ ಗುಣ ವಿಶೇಷತೆಗಳೇನು, ಆ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ವಿಶ್ವದ ಹೊಸ 7 ಅದ್ಭುತಗಳು ಭೂಮಿಯ ಮೇಲಿನ ಅತ್ಯಂತ ಗಮನಾರ್ಹವಾದ ಮಾನವ ನಿರ್ಮಿತ ರಚನೆಗಳಾಗಿವೆ. ಇದನ್ನು 100 ದಶಲಕ್ಷಕ್ಕೂ ಹೆಚ್ಚು ಜನರ ಜಾಗತಿಕ ಮತದಿಂದ ಆಯ್ಕೆ ಮಾಡಲಾಗಿದೆ. ಈ ರಚನೆಗಳು ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದ ಎಲ್ಲ ಅದ್ಭುತಗಳಾಗಿವೆ ಮತ್ತು ಅವು ಮಾನವನ ಅತ್ಯುತ್ತಮ ಸೃಜನಶೀಲತೆ ಮತ್ತು ಜಾಣ್ಮೆಯನ್ನು ಪ್ರತಿನಿಧಿಸುತ್ತವೆ. ಈ 7 ಅದ್ಭುತಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರುವಂಥದ್ದು ಚಿಚೆನ್ ಇಟ್ಜಾ. ಇದು ಮೆಕ್ಸಿಕೋ ನಗರದಲ್ಲಿದೆ. ಯುಕಾಟನ್ ಪೆನಿನ್ಸುಲಾ ನೆಲೆಗೊಂಡಿರುವ ಗಮನಾರ್ಹವಾದ ಪ್ರಾಚೀನ ಮಯಾನ್ ನಗರವಾಗಿದೆ. ಇದು ಕ್ಲಾಸಿಕ್ ಅವಧಿಯಲ್ಲಿ ಮಯಾನ್ ನಾಗರಿಕತೆಯ ಅತ್ಯಂತ ಪ್ರಭಾವಶಾಲಿ ಮತ್ತು ಸಮೃದ್ಧ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು ರಾಜಕೀಯ, ಸಂಸ್ಕೃತಿ ಮತ್ತು ಧರ್ಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಗರವು ಹಲವಾರು ವಿಸ್ಮಯ ಸ್ಫೂರ್ತಿದಾಯಕ ರಚನೆಗಳನ್ನು ಹೊಂದಿದೆ. ಪ್ರತಿಯೊಂದು ಮಯಾನ್ ನಗರ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಅತ್ಯಾಧುನಿಕತೆಗೆ ಒಂದು ನೋಟವನ್ನು ನೀಡುತ್ತದೆ. ಪ್ರಪಂಚದಲ್ಲಿ 2ನೇ ಅದ್ಭುತ ಎಂದರೆ ಇಟಲಿ ದೇಶದಲ್ಲಿರುವ ಕೊಲೋಸಿಯಂ. ಇದು ರೋಮ್ ನಗರದ ಹೃದಯ ಭಾಗದಲ್ಲಿರುವ ಕೊಲೋಸಿಯಂ ಎಂಬ ಬೃಹತ್ ಅಂಪಿಥಿಯೇಟರ್ ರೋಮನ್ ಸಾಮ್ರಾಜ್ಯದ ಭವ್ಯತೆ ಮತ್ತು ಶಕ್ತಿಗೆ ಸಾಕ್ಷಿಯಾಗಿದೆ. ಫ್ಲೇವಿಯನ್ ಚಕ್ರವರ್ತಿಗಳ ಅಡಿಯಲ್ಲಿ 1ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಸಾಂಪ್ರದಾಯಿಕ ಹೆಗ್ಗುರುತು ಇದುವರೆಗೆ ನಿರ್ಮಿಸಲಾದ ಅತಿದೊಡ್ಡ ಅಂಪಿಥಿಯೇಟರ್ ಆಗಿದೆ ಮತ್ತು ಪ್ರಾಚೀನ ರೋಮ್ನ ಅತ್ಯಂತ ಗುರುತಿಸಬಹುದಾದ ಸಂಕೇತಗಳಲ್ಲಿ ಒಂದಾಗಿದೆ. ಮೂಲತಃ ಫ್ಲೇವಿಯನ್ ಅಂಪಿಥಿಯೇಟರ್ ಎಂದು ಕರೆಯಲ್ಪಡುವ ಕೊಲೋಸಿಯಂ ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದ ಅದ್ಭುತವಾಗಿದೆ. ಇದರ ದೀರ್ಘ ವೃತ್ತದ ರಚನೆಯು 620 ಅಡಿಗಳಿಂದ 513 ಅಡಿಗಳಷ್ಟು ಅಳತೆಯನ್ನು ಹೊಂದಿದ್ದು, ಇದು 50,000 ರಿಂದ 80,000 ವೀಕ್ಷಕರಿಗೆ ಅವಕಾಶ ಕಲ್ಪಿಸುತ್ತದೆ. ಪ್ರಪಂಚದಲ್ಲಿನೇ 3ನೇ ಅದ್ಭುತ ಕ್ರೈಸ್ಟ್ ದಿ ರಿಡೀಮರ್. ಇದು ಬ್ರೆಜಿಲ್ ದೇಶದಲ್ಲಿ ಬರುತ್ತದೆ. ನಂಬಿಕೆ ಮತ್ತು ಭರವಸೆಯ ಅತ್ಯುನ್ನತ ಸ್ಮಾರಕವಾದ ಕ್ರೈಸ್ಟ್ ದಿ ರಿಡೀಮರ್ ಬ್ರೆಜಿಲ್ನ ರೋಮಾಂಚಕ ನಗರವಾದ ರಿಯೋ ಡಿ ಜನೇರೋದ ಮೇಲಿರುವ ಕೊರ್ಕೊವಾಡೋ ಪರ್ವತದ ಮೇಲೆ ಭವ್ಯವಾಗಿ ನಿಂತಿದೆ. ವಿಶ್ವದ ಅತಿದೊಡ್ಡ ಆರ್ಟ್ ಡೆಕೋ ಶಿಲ್ಪಗಳಲ್ಲಿ ಒಂದಾದ ಈ ಸಾಂಪ್ರದಾಯಿಕ ಪ್ರತಿಮೆಯು ಕ್ರಿಶ್ಚಿಯನ್ ಧರ್ಮ ಮತ್ತು ಬ್ರೆಜಿಲ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರೀತಿಯ ಸಂಕೇತವಾಗಿದೆ. 1922 ಮತ್ತು 1931 ನಡುವೆ ನಿರ್ಮಿಸಲಾದ ಪ್ರತಿಮೆಯ ಭವ್ಯವಾದ ಆಕೃತಿಯು ಚಾಚಿದ ತೋಳುಗಳನ್ನು ಕೆಳಗೆ ನಗರವನ್ನು ಅಪ್ಪಿಕೊಂಡಿದೆ. ಲಕ್ಷಾಂತರ ಹೃದಯಗಳನ್ನು ಸೂರೆಗೊಂಡಿದೆ. ಫ್ರೆಂಚ್ ಪೋಲಿಷ್ ಶಿಲ್ಪಿ ಪಾಲ್ ಲ್ಯಾಂಡೋಸ್ಕಿ ಮತ್ತು ಬ್ರೆಜಿಲಿಯನ್ ಇಂಜಿನಿಯರ್ ಈಟರ್ ಡಾ ಸಿಲ್ವಾ ಕೋಸ್ಟಾ ನಿರ್ಮಿಸಿದ ಇದರ ಗಮನಾರ್ಹ ವಿನ್ಯಾಸವು ಕಲಾತ್ಮಕ ದೃಷ್ಟಿ ಮತ್ತು ಇಂಜಿನಿಯರಿಂಗ್ ಪರಾಕ್ರಮದ ಸಹಯೋಗಕ್ಕೆ ಸಾಕ್ಷಿಯಾಗಿದೆ. ಪ್ರಪಂಚದಲ್ಲಿನ 4ನೇ ಅದ್ಭುತ ಚೀನಾ ದೇಶದಲ್ಲಿರುವಂಥ ಚೀನಾದ ಮಹಾಗೋಡೆ. ಚೀನಾದ ಮಹಾಗೋಡೆ ಮಾನವನ ಚತುರತೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಸಾಕ್ಷಿಯಾಗಿದೆ. ಇದು ಉತ್ತರ ಚೀನಾದ ಹೋರಾಟದ ಭೂಪ್ರದೇಶದಾದ್ಯಂತ ಹಾವು ಮಾಡುವ ಕೋಟೆಗಳ ಒಂದು ಸ್ಮಾರಕ ಸರಣಿಯಾಗಿದೆ. ಅಸಂಖ್ಯಾತ ಕಾರ್ಮಿಕರಿಂದ ಶತಮಾನಗಳಿಂದ ನಿರ್ಮಿಸಲ್ಪಟ್ಟ ಈ ವಾಸ್ತುಶಿಲ್ಪದ ಅದ್ಭುತವು ತನ್ನ ಗಡಿಗಳನ್ನು ರಕ್ಷಿಸಲು ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲು ಚೀನೀ ಸಾಮ್ರಾಜ್ಯದ ನಿರ್ಣಯದ ಸಂಕೇತವಾಗಿದೆ. ಸಾವಿರಾರು ಮೈಲಿಗಳಷ್ಟು ವಿಸ್ತಾರವಾಗಿರುವ ಮಹಾಗೋಡೆಯು ಒಂದೇ ನಿರಂತರ ರಚನೆಯಲ್ಲ, ಬದಲಿಗೆ ಗೋಡೆಗಳು, ಕಾವಲು ಗೋಪುರಗಳು ಮತ್ತು ಕೋಟೆಗಳ ಸಂಕೀರ್ಣ ಜಾಲವಾಗಿದೆ. ಇದರ ನಿರ್ಮಾಣವು 7ನೇ ಶತಮಾನದ BCಯಲ್ಲಿ ಪ್ರಾರಂಭವಾಯಿತು ಮತ್ತು 17ನೇ ಶತಮಾನದ ADವರೆಗೆ ಮುಂದುವರಿಯಿತು. ವಿವಿಧ ರಾಜವಂಶಗಳು ಕಾಲಾಂತರದಲ್ಲಿ ಗೋಡೆಗೆ ಸೇರಿಸುವ ಮತ್ತು ಮಾರ್ಪಡಿಸುವ ಮೂಲಕ ಗೋಡೆಯ ಮಾರ್ಗವು ಪರ್ವತಗಳು, ಮರುಭೂಮಿಗಳು ಮತ್ತು ಹುಲ್ಲುಗಾವಲುಗಳ ಮೂಲಕ ಸುತ್ತುತ್ತದೆ. ಪ್ರಪಂಚದಲ್ಲಿನ 5ನೇ ಅದ್ಭುತ ಪೆರು ದೇಶದಲ್ಲಿರುವಂಥ ಮಚು ಪಿಚು. ಇಂಕಾ ನಾಗರಿಕತೆಯ ಚತುರತೆ ಮತ್ತು ವಾಸ್ತುಶಿಲ್ಪದ ಪರಾಕ್ರಮಕ್ಕೆ ಪುರಾವೆಯಾಗಿರುವ ಮಚು ಪಿಚು ಪೆರುವಿನ ಉಸಿರು ಕಟ್ಟುವ ಅಂಡೀಸ್ ಪರ್ವತಗಳ ನಡುವೆ ನೆಲೆಸಿರುವ ಪುರಾತನ ನಗರವಾಗಿದೆ.
ಇಂಕಾ ಸಾಮ್ರಾಜ್ಯದ ಉತ್ತುಂಗದಲ್ಲಿ 15ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಗಮನಾರ್ಹ ತಾಣವು ಶತಮಾನಗಳವರೆಗೆ ಹೊರಗಿನ ಪ್ರಪಂಚದಿಂದ ಮರೆಮಾಚಲ್ಪಟ್ಟಿತ್ತು. ಉರುಬಂಬಾ ನದಿ ಕಣಿವೆಯ ಮೇಲಿರುವ ಪರ್ವತ ಶ್ರೇಣಿಯ ಮೇಲೆ ಅದರ ಆಯಕಟ್ಟಿನ ಸ್ಥಳವು ವಿಸ್ಮಯಕಾರಿಯಾದ ವಿಹಂಗಮ ನೋಟಗಳನ್ನು ನೀಡುತ್ತದೆ. ಮಚುಪಿಚುವಿನ ನಿಖರವಾದ ಉದ್ದೇಶವು ನಿಗೂಢವಾಗಿ ಮುಚ್ಚಿಹೋಗಿದೆ, ಆದರೂ ಸಿದ್ಧಾಂತಗಳು ವಿಪುಲವಾಗಿವೆ. ಕೆಲವು ವಿದ್ವಾಂಸರು ಇದು ಇಂಕಾ ನಾಗರಿಕರಿಗೆ ಮನೆತನದ ಎಸ್ಟೇಟ್ ಅಥವಾ ಪವಿತ್ರ ಧಾರ್ಮಿಕ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಂಬುತ್ತಾರೆ. ಆದರೆ ಇತರರು ಇದನ್ನು ಇಂಕಾ ಕುಲೀನರಿಗೆ ಹಿಮ್ಮೆಟ್ಟುವಿಕೆ ಅಥವಾ ಖಗೋಳ ವೀಕ್ಷಣೆಯ ಕೇಂದ್ರವೆಂದು ಪ್ರಸ್ತಾಪಿಸುತ್ತಾರೆ. ಅದರ ನಿಖರವಾದ ಕಾರ್ಯವನ್ನು ಲೆಕ್ಕಿಸದೆಯೇ ದೇವಾಲಯಗಳು, ಅರಮನೆಗಳು ಮತ್ತು ಕೃಷಿ ತಾರಸಿಗಳನ್ನು ಒಳಗೊಂಡಂತೆ ಮಚುಪಿಚುವಿನ ಕಲ್ಲಿನ ರಚನೆಗಳ ಸಂಕೀರ್ಣ ಜಾಲವು ಇಂಕಾ ಜನರು ಹೊಂದಿರುವ ನೈಸರ್ಗಿಕ ಪ್ರಪಂಚದ ಮುಂದುವರಿದ ಇಂಜಿನಿಯರಿಂಗ್ ಮತ್ತು ಅತ್ಯಾಧುನಿಕ ತಿಳುವಳಿಕೆಯನ್ನು ಪ್ರದರ್ಶಿಸುತ್ತದೆ. ಪ್ರಪಂಚದಲ್ಲಿನ 6ನೇ ಅದ್ಭುತ ಜೋರ್ಡಾನ್ ದೇಶದ ಪೆಟ್ರಾ. ಜೋರ್ಡಾನ್ನ ಮರಳುಗಲ್ಲಿನ ಬಂಡೆಗಳ ಹೃದಯ ಭಾಗದಲ್ಲಿ ಕೆತ್ತಲಾದ ಪೆಟ್ರಾ ನಬಾಟಿಯನ್ ನಾಗರಿಕತೆಯ ಜಾಣ್ಮೆ ಮತ್ತು ಕಲಾತ್ಮಕತೆಗೆ ಸಾಕ್ಷಿಯಾಗಿದೆ. ಈ ಪುರಾತನ ನಗರವನ್ನು ಸಾಮಾನ್ಯವಾಗಿ ಗುಲಾಬಿ ಕೆಂಪು ನಗರ ಎಂದು ಕರೆಯಲಾಗುತ್ತದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ವಿಶ್ವದ ಅತ್ಯಂತ ಸಾಂಪ್ರದಾಯಿಕ ಪುರಾತತ್ವಶಾಸ್ತ್ರದ ಸಂಪತ್ತುಗಳಲ್ಲಿ ಒಂದಾಗಿದೆ. ನಬಾಟೆನಿಯರು ಅಲೆಮಾರಿ ಅರಬ್ ಜನರು ಸುಮಾರು 4ನೇ ಶತಮಾನದ BCಯಲ್ಲಿ ಈ ಪ್ರದೇಶದಲ್ಲಿ ನೆಲೆಸಿದ್ದರು. ಅವರು ನುರಿತ ವ್ಯಾಪಾರಿಗಳು ಮತ್ತು ಇಂಜಿನಿಯರ್ಗಳಾಗಿದ್ದರು ಮತ್ತು ಪೆಟ್ರಾ ಅವರ ರಾಜಧಾನಿಯಾಗಿತ್ತು. 1ನೇ ಶತಮಾನದ BCಯಿಂದ 2ನೇ ಶತಮಾನದ ADವರೆಗೆ ಪ್ರವರ್ಧಮಾನಕ್ಕೆ ಬಂದಿತು. ಪ್ರಾಚೀನ ಸಿಲ್ಕ್ ರಸ್ತೆಯ ಉದ್ದಕ್ಕೂ ಅದರ ಕಾರ್ಯತಂತ್ರದ ಸ್ಥಳವು ಅರೇಬಿಯಾ, ಈಜಿಪ್ಟ್ ಮತ್ತು ಮೆಡಿಟರೇನಿಯನ್ ಪ್ರಪಂಚದ ನಡುವಿನ ವ್ಯಾಪಾರಕ್ಕೆ ಪ್ರಮುಖ ಕೇಂದ್ರವಾಗಿದೆ. ಪ್ರಪಂಚದಲ್ಲಿನ 7ನೇ ಅದ್ಭುತ ನಮ್ಮ ಭಾರತ ದೇಶದ ತಾಜ್ ಮಹಲ್. ತಾಜ್ ಮಹಲ್ ಪ್ರೀತಿ ಮತ್ತು ವಾಸ್ತುಶಿಲ್ಪದ ತೇಜಸ್ಸಿಗೆ ಉಸಿರು ಕಟ್ಟುವಂಥ ಸಾಕ್ಷಿಯಾಗಿದೆ. ಇದು ಭಾರತದ ಆಗ್ರಾದ ಯಮುನಾ ನದಿಯ ದಡದಲ್ಲಿ ದಂತ ಬಿಳಿ ಅಮೃತಶಿಲೆಯ ಸಮಾಧಿಯಾಗಿ ನಿಂತಿದೆ. 1631ರಲ್ಲಿ ಮೊಘಲ್ ಚಕ್ರವರ್ತಿ ಶಹಜಹಾನ್ನಿಂದ ನಿಯೋಜಿಸಲ್ಪಟ್ಟ ಇದು ಅವನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ ಅಂತಿಮ ವಿಶ್ರಾಂತಿ ಸ್ಥಳವಾಗಿದೆ. ಮೊಘಲ್ ವಾಸ್ತುಶಿಲ್ಪದ ಮೇರುಕೃತಿಯಾದ ಈ ಸಾಂಪ್ರದಾಯಿಕ ಸ್ಮಾರಕವು ಭಾರತೀಯ, ಪರ್ಷಿಯನ್ ಮತ್ತು ಇಸ್ಲಾಮಿಕ್ ಶೈಲಿಗಳನ್ನು ಮನಬಂದಂತೆ ಸಂಯೋಜಿಸುತ್ತದೆ. ತಾಜ್ ಮಹಲ್ನ ನಿರ್ಮಾಣವು 1632ರಲ್ಲಿ ಪ್ರಾರಂಭವಾಯಿತು ಮತ್ತು 1648ರಲ್ಲಿ ಪೂರ್ಣಗೊಂಡಿತು. ಅಂದಾಜು 20,000 ಕಾರ್ಮಿಕರು ಮತ್ತು ಕುಶಲಕರ್ಮಿಗಳನ್ನು ನೇಮಿಸಲಾಯಿತು. ಈ ಸಂಕೀರ್ಣವು 17 ಹೆಕ್ಟೇರ್ ಅಂದರೆ 42 ಎಕರೆ ಪ್ರದೇಶವನ್ನು ಒಳಗೊಂಡಿದೆ. ಮುಖ್ಯ ಸಮಾಧಿ, ಮಸೀದಿ, ಅತಿಥಿಗೃಹ, ಔಪಚಾರಿಕ ಉದ್ಯಾನವನಗಳು ಮತ್ತು ಎತ್ತರದ ಗೇಟ್ವೇ ಸೇರಿದಂತೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ತಾಜ್ ಮಹಲ್ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಅದರ ಕಲಾತೀತ ಸೌಂದರ್ಯ ಮತ್ತು ಐತಿಹಾಸಿಕ ಮಹತ್ವದಿಂದ ಆಕರ್ಷಿತವಾಗಿದೆ. ಇದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಜ್ಞಾಪನೆಯಾಗಿ ನಿಂತಿದೆ ಮತ್ತು ಪ್ರಪಂಚದಾದ್ಯಂತ ಜನರಲ್ಲಿ ವಿಸ್ಮಯ ಮತ್ತು ಆಶ್ಚರ್ಯವನ್ನು ಪ್ರೇರೇಪಿಸುತ್ತದೆ. ಈ ರಚನೆಗಳು ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದ ಎಲ್ಲ ಅದ್ಭುತಗಳಾಗಿವೆ ಮತ್ತು ಅವು ಮಾನವನ ಅತ್ಯುತ್ತಮ ಸೃಜನಶೀಲತೆ ಮತ್ತು ಜಾಣ್ಮೆಯನ್ನು ಪ್ರತಿನಿಧಿಸುತ್ತವೆ. ಪ್ರತಿಯೊಬ್ಬ ಪ್ರವಾಸಿಗನೂ ಸಹ ಜೀವನದಲ್ಲಿ ಒಮ್ಮೆಯಾದರೂ ಇಂತಹ ಅದ್ಭುತಗಳನ್ನು ನೋಡಲೇಬೇಕಾಗುತ್ತದೆ. ಅವುಗಳ ವಿಸ್ಮಯ, ಮನರಂಜನೆಯ ನೋಟವನ್ನು ಆನಂದಿಸಲೇಬೇಕಾಗ್ತದೆ. ಇದು ಇವತ್ತಿನ 7 ಅದ್ಭುತಗಳ ವಿಶ್ಲೇಷಣೆ. ಸ್ನೇಹಿತರೆ, ತಾವು ಯಾವೆಲ್ಲ ಅದ್ಭುತಗಳನ್ನು ನೋಡಿದ್ದೀರಾ ಎನ್ನುವುದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.